ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಸಿರ್ಸಿ ಹೋಗ್ತಿದ್ದೇನೆ. ಅದೇ ಇವತ್ತಿನ ವ್ಲಾಗ್ನ ವಿಶೇಷತೆ ಅಂತ ಹೇಳ್ತೇನೆ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಅಲ್ಲೆಲ್ಲರೂ ಆಫೀಸು ಕಾಲೇಜು ಹೋಗ್ತಿದ್ದಾರೆ. ಇವಾಗ ಮಾರ್ನಿಂಗ್ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದೆ. 7 ಗಂಟೆಗೆ ಬರೋ ಬಸ್ 7:30 ಬಂತ. ಸಖತ್ ಲೇಟ್ ಆಯ್ತು ಮಾತ್ರ ಇವತ್ತು ಹೋಗೋದ. ಇವತ್ತು ಶನಿವಾರ APMC ಕುರಿ ಮಾರ್ಕೆಟ್ ಐತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕುರಿ ತೊಗೊಂಡು ಹೊಂಟ್ರ ಅವ್ರಿಗೆ. ಫೈನಲ್ ಆಗಿ ಬಸ್ ಸ್ಟಾಪ್ ಅಂತ ನಾನು ಹೇಳ್ಕೊಳ್ತಿದ್ದೇನೆ. ಇವಾಗ ನಾನಿವಾಗ ಹೊಸರ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡೆ. ಇವಾಗ ಸಿರ್ಸಿ ಬಸ್ ಎಲ್ಲಿದೆ ಅಂತ ಚೆಕ್ ಮಾಡಬೇಕಾ, ಹೋಗೋಣ. ಇವಾಗ ಫೈನಲಿ ಹೊಸ ಬಸ್ ಸ್ಟ್ಯಾಂಡ್ ಬಂತ ಇಳ್ಕೊಳತ್ತೇನೆ. ಇವಾಗ ನಾನು ನ್ಯೂ ಬಸ್ ಸ್ಟ್ಯಾಂಡ್ ಹುಬ್ಳಿಯಲ್ಲಿದ್ದೇನೆ. ಇವಾಗ ಸಿರ್ಸಿ ಬಸ್ಸಿಗೆ ವೇಟ್ ಮಾಡತ್ತೇನೆ. ಬಸ್ ಇನ್ನೂ ಬಂದಿಲ್ಲ, ಬಸ್ ಬಂದರೆ ಹೋಗೋಣ. ಸಿರ್ಸಿ ಬಸ್ ಬಂದು ಅಂಕಣ 4ರಲ್ಲಿ ಬರುತ್ತೆ. ಇವಾಗ ಬಸ್ ಇದೆ, ಫುಲ್ ಆಗಿಬಿಟ್ಟದೆ. ಫೈನಲ್ ಆಗಿ ಬಸ್ ಬಂತ. ಇವಾಗ ಹೊರಡೋಣ ಇವಾಗ ಇಲ್ಲಿಂದ. ಕಂಡಕ್ಟರ್ಸ್ ಟಿಕೆಟ್ ತೊಗೊಳಕತ್ತಾರ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಇಲ್ಲಿಂದ ಹೊಡ್ತೀವಿ. ಬಸ್ ಹೊಡ್ತೀವಾಗ ನಾವಿವಾಗ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡಿಂದ ಹೊಡ್ತಿದ್ದೇವೆ. ನಾವಿವಾಗ ನಿಯರ್ ಟು ಗೊಬ್ಬರ ಹೋಗ್ತಿದ್ದೇವೆ. ನಾವಿವಾಗ ಜಸ್ಟ್ NH4 ಕನೆಕ್ಟ್ ಆದರೆ ಇವಾಗ ನಿಯರ್ ಟು ಗಾಯತ್ರಿ ತಪೋಭೂಮಿ ಹತ್ರ ಇದ್ದೇವೆ. ಇವಾಗ ಜಸ್ಟ್ ನಾವು ತಡಸನ್ನ ರೀಚ್ ಆದ್ವಿ. ನಾವು ಜಸ್ಟ್ ಇವಾಗ ತಡಸ್ ಬಿಟ್ವಿ. ಹ್ಯಾವಿ ಕೋಲ್ಡ್ ಇದೆ ವೆದರ್ ಮಾತ್ರ ಇವತ್ತು. ನಾನಿವಾಗ ಆನ್ ದಿ ವೇ ಟು ಸಿರ್ಸಿ ಇದ್ದೇನೆ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ಮಾತ್ರ. ಎಲ್ಲಿ ನೋಡ್ತೀರಿ ಅಲ್ಲಿ ಹಸಿರು. ಫೈನಲ್ ಆಗಿ ಹೇಳೋದಾದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಿರ್ಸಿ ಇನ್ನು 65 ಕಿಲೋಮೀಟರ್ ಇಲ್ಲಿಂದ. ಟೀ ಬ್ರೇಕ್ ಇತ್ತು, ಜಸ್ಟ್ ಟೀ ಕುಡ್ದಾಯ್ತಾ ಕೊಡ್ತಿದ್ದೇನೆ ಇವಾಗ ಇಲ್ಲಿಂದ. ಸಿರ್ಸಿ ಇನ್ನೂ 46 ಕಿಲೋಮೀಟರ್ ಇದೆ ರೀಚ್ ಆಗೋದ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಸಿರ್ಸಿನ ರೀಚ್ ಆಗ್ತೇವೆ. ಜಸ್ಟ್ ನಾವು ಸಿರ್ಸಿನ ರೀಚ್ ಆದ್ವಿ. ಇವಾಗ ನಾವು ಯಾವಾಗ ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ. ಬಾಬಾ ಸಾಕತ್ತಪ್ಪ ಜರ್ನಿ. ಇದೆ ನೋಡ್ತಿದ್ದೀರಿ ನೀವು. ಇದು ಸಿರ್ಸಿ ನ್ಯೂ ಬಸ್ ಸ್ಟ್ಯಾಂಡ್ ಇದೆ. ನಾವು ಇವಾಗ ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡಿಂದ ಹೊಡ್ತಿದ್ದೇವೆ. ನಮ್ಮ ಬಸ್ ಹೊಡ್ತೀವಾಗ. ಇವಾಗ ನನ್ನ ಸ್ಟಾಪ್ ಅಂತ ಹೇಳ್ಕೊಳ್ತಿದ್ದೆ ನಾನು. ನಾವು ಇವಾಗ ನಿಸರ್ಗಮನೆ ಹಾಸ್ಪಿಟಲ್ ಹೊರಡ್ತಾ ಇದ್ದೇವೆ.
ಜಸ್ಟ್ ನಾನು ಇವಾಗ ನಿಸರ್ಗಮನೆ ಸಿರ್ಸಿಗೆ ಬಂದೆ. ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ. ವೆದರು ಚೆನ್ನಾಗಿದೆ, ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ, ಒಳ್ಳೆ ಟ್ರೀಟ್ಮೆಂಟ್ ಇದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಹಾಗೆ ಮುಂದೆ ಹೊರಡೋಣ. ನಾನು ಮಾರ್ನಿಂಗ್ 9:30ಗೆ ನಾನು ಹುಬ್ಳಿ ಬಿಟ್ಟಿದ್ದೆ. ನಾನು ಇವಾಗ ರೀಚ್ ಆದಾಗ 11:30 ಆಗಿದೆ. ಚೆನ್ನಾಗಿದೆ, ಒಂಥರ ಕೂಲಾಗಿದೆ, ಅಷ್ಟೊಂದು ಬಿಸಿಲೇನಿಲ್ಲ. ತುಂಬ ಜನ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ. ಇವಾಗ ನಾನು ನಿಸರ್ಗಮನೆ ಒಳಗಡೆ ಇದ್ದೇನೆ. ಬ್ರೇಕ್ಫಾಸ್ಟ್ ಅಂತ ಮಾಡೋಕ್ಕಂತ ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನಾನು ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಫೈನಲಿ ಟಿಫಿನೆಲ್ಲ ಆಯಿತಾ? ಚೆನ್ನಾಗಿತ್ತು. ನಿಸರ್ಗಮನೆ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಅಭಿಪ್ರಾಯ, ಒಳ್ಳೆ ಫೀಡ್ಬ್ಯಾಕ್ ವ್ಯಕ್ತಪಡಿಸಿದ್ದಾರೆ ಇಲ್ಲಿ. ಸದ್ಯಕ್ಕೆ ಅದನ್ನ ಹಚ್ಚಿ ಆಯ್ತಾ, ಅದನ್ನ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡಿ. ನಿಮ್ಮ ಒಂದು ಜನರೇಷನ್ ಹಿಂದಿನವರು ಹೆಲ್ದಿ ಫುಡ್ ಇದ್ದಾರೆ, ನೀವು ಮೀಡಿಯಂ, ನಾವು ಪೂರ್ತಿ ಝೀರೋ. ಗೊತ್ತಾಯ್ತಲ್ವಾ? ಹಾಗಾಗಿ ನಮ್ಮ ಶರೀರದಲ್ಲಿ ವಿಷವಸ್ತುಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಅದರಿಂದಾಗಿ ನೋವು ಬರ್ತದೆ. ನಾವು ಕೊಡುವಂಥ ಟ್ರೀಟ್ಮೆಂಟ್, ನಾವು ಮಾಡುವಂಥ ಆಹಾರ ಪದ್ಧತಿಯಲ್ಲಿ ಅದು ಚೇಂಜಸ್ ಆಗ್ತದೆ. ನಾವಿವಾಗ ಮೇಲ್ಗಡೆ ಹೋಗ್ತಿದ್ದೀವಿ ಅಡ್ಮಿಷನ್ ಇದೆಯಲ್ಲ ಚೆಕ್ ಮಾಡೋಕ್ಕೆ. ಅಪಾಯಿಂಟ್ಮೆಂಟ್ ಡೇಟ್ಸ್ ಎಲ್ಲ ಚೆಕ್ ಮಾಡಿ ಆಯಿತಾ? ಇವಾಗ ಡೇಟ್ ಕೊಟ್ಟಿದ್ರ, ಡೇಟ್ ಮೇಲೆ ಫೈನಲ್ ಮಾಡಬೇಕು. ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗ ಬಂದಿದ್ದಿಲ್ಲ, ಕೆಲಸ ಮುಗಿತಾ. ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಇದೇನು ನೋಡ್ತಿದ್ರಿ, ಇದು ನಿಸರ್ಗಮನೆ ಸಿರ್ಸಿ ನೋಡ್ರಿ, ತುಂಬ ಚೆನ್ನಾಗಿದೆ ಮಾತ್ರ. ಫ್ರೆಂಡ್ಸ್, ನಾನಿವತ್ತು ವೆಂಕಟರಮಣ ಹೆಗಡೆ ನಿಸರ್ಗಮನೆಯಲ್ಲಿದ್ದೇನೆ. ಇವಾಗ ಅಕ್ಷದರ್ಪಣ ಒಂದು ಟ್ರೀಟ್ಮೆಂಟ್ ನಡೀತದೆ. ಅದು ಯಾವ ಥರ ನಡೀತೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಅಕ್ಷದರ್ಪಣ ಟ್ರೀಟ್ಮೆಂಟ್ ನಡೀತಾ ಇದೆ. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ರೆ ನೇತ್ರ ದರ್ಪಣ ಚಿಕಿತ್ಸೆಯನ್ನು ಯಾವ ಥರ ಮಾಡ್ತಾಯಿದ್ರು ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಸರ್, ಇದು ಮಾಡೋದ್ರಿಂದ ಅನುಕೂಲತೆಗಳು ಏನು ಸರ್? ಸರ್, ನೇತ್ರ ದರ್ಪಣ ಮಾಡೋದ್ರಿಂದ ಕಣ್ಣಲ್ಲಿ ಉರಿ ಅಥವಾ ಬರ್ನಿಂಗ್ ಫೀಲ್ ಇದ್ರೆ, ನೀರು ಬರ್ತಾ ಇದ್ರೆ, ಈಗ ಸೈಡ್ ಪ್ರಾಬ್ಲಮ್ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ ಸರ್ ಅದರಿಂದ. ಓಕೆ ಸರ್, ಏನು ಸರ್ ಅದು? ಇದು ಸರ್ ತುಪ್ಪ, ನೇತ್ರ ತುಪ್ಪ ಆಗುತ್ತೆ ಅಂತ. ಓಕೆ ಸರ್, ಇದನ್ನು ಹಾಕಿ ಏನು ಮಾಡೋದು? ಈಗ ಒಂದು 60-70 ಟೈಮ್ಸ್ ಕಣ್ಣನ್ನು ಬ್ಲಿಂಕ್ ಮಾಡಕ್ಕೆ ಹೇಳ್ತೀವಿ ಸರ್. ಓಕೆ, ಇದಾದಮೇಲೆ ಬ್ಲಿಂಕ್ ಮಾಡಿದಾದ್ಮೇಲೆ ಆ ಕಡೆ ಕಣ್ಣು ಮಾಡ್ತೀವಿ, ಒಂದಾದ್ಮೇಲೆ ಒಂದು. ಇಲ್ಲಿ ನೀವು ನೋಡ್ತಾ ಇದ್ದಾರೆ, ಕಣ್ಣನ್ನು ಬ್ಲಿಂಕ್ ಮಾಡ್ತಾ ಇದ್ದಾರೆ ಅವರು. ಇದು 60-70 ಟೈಮ್ಸ್ ಮಾಡ್ತಾರಂತೆ. ಅದಾದಮೇಲೆ ಈ ಕಣ್ಣನ್ನು ಸ್ಟಾರ್ಟ್ ಮಾಡೋದು. ನಾನು ನಿಮಗೆ ತೋರಿಸಿದ ನೇತ್ರ ದರ್ಪಣ ಚಿಕಿತ್ಸೆ ಯಾವ ಥರ ಇರ್ತೈತೆ ಅನ್ನೋದನ್ನು ನಾನು ಇವಾಗ ಇಲ್ಲಿಂದ ನೋಡ್ತೀನಿ. ಇನ್ನೂ ಸುಮಾರು ಹಲವಾರು ಇಲ್ಲಿ ಚಿಕಿತ್ಸೆಗಳಿದ್ದಾವೆ. ಮತ್ತು ಇನ್ನೊಂದು ದಿನ ಬರ್ತೀನಿ, ಅದ್ರ ಬಗ್ಗೆ ನಾನು ಇನ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಹಾಗಿದ್ರೆ ಇವಾಗ ಹೊರಡೋಣ. ಡಾಕ್ಟ್ರನ್ನ ಮೀಟ್ ಮಾಡಿ ಆಯಿತು. ನಾನು ಇವಾಗ ಇಲ್ಲಿಂದ ಹೊರಡ್ತಿದ್ದೇನೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನಾವು ಇವಾಗ ಆಟೋದಲ್ಲಿ ಹೊರಡ್ತಿದ್ದೇವೆ. ಮಧ್ಯಾಹ್ನ ಟೈಮ್ ಇವಾಗ 3 ಗಂಟೆಗಿದೆ. ಹಸಿವಾಗಿದೆ, ಎಲ್ಲ ತಿನ್ಕೊಂಡು ಹೋಗೋಣ ಇವಾಗ ಇಲ್ಲಿಂದ. ಲೈಟಾಗಿ ತಿಂದಾಯ್ತಾ? ಇವಾಗ ಇಲ್ಲಿಂದ ಹೊರಡೋಣ.
ನಾನು ಇವಾಗ ಬಸ್ಸಲ್ಲಿದ್ದೇನೆ. ಸಿಕ್ಕಾಪಟ್ಟೆ ಮಳೆ ಇದೆ. ಹುಬ್ಳಿ ಒಂದು ರೀಚ್ ಆಗೋಕೆ ಇನ್ನೊಂದು 2.5 hour ಆಗುತ್ತೆ. ಜಸ್ಟ್ ನಾವು ಇವಾಗ ಮುಧೋಳನ್ನ ರೀಚ್ ಆದ್ವಿ. ಬಸ್ ಇವಾಗ ಮಂಗೋಡಿಂದ ಹೊರಡ್ತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ತುಂಬ ಕೂಲ್ ಅಂದ್ರೆ ಕೂಲ್ ಆಗಿದೆ. ನೀವಿದ್ದ ನೋಡ್ತಾ ಇದ್ದೀರಿ ಯಲ್ಲಾಪುರದ ಅರಣ್ಯ ವಿಭಾಗ ಇದೆ. ಗಿಚ್ ಐತೆ ಮಾತ್ರ ಕಾಡು, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಹೆಸರು. ನಾವು ಇವಾಗ ತಡಸ್ನ ರೀಚ್ ಆದ್ವಿ. ಇದು ನೋಡ್ತಿದ್ದೀರಿ ನಾವೀಗ ಇದು ತಡಸ್ ಬಸ್ ಸ್ಟ್ಯಾಂಡ್ ಇದೆ. ಎಲ್ಲ ಜನ ಬಸ್ಸಿಗೆ ವೇಟ್ ಮಾಡತ್ತಾರೆ. ಬಸ್ ಇವಾಗ ತಡಸಿಂದ ಹೊರಡ್ತಾ ಇದೆ. ಮಳೆ ಆಗಿರುವಾಗಿದೆ, ಸಿಕ್ಕಾಪಟ್ಟೆ ತಂಪಿದೆ ವೆದರ್ ಮಾತ್ರ. NH4 ಕನೆಕ್ಟ್ ಆದ್ವಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಹುಬ್ಳಿ ರೀಚ್ ಆಗ್ತೇವೆ. ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ. ಹುಬ್ಳಿಗೆ ನಾವು ಇನ್ನೇನು ಭಾಳ ನೇರ್ ಇದ್ದಾವೆ. ವೆದರ್ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಇಷ್ಟು ಕೂಲ್ ಆಗಿದಿಲ್ಲ. ಬ್ಯಾಸಿಗೆ ಅಂತೂ ಹೊಯ್ಕೋ ಬಡ್ಕೋ ಪ್ರಾಬ್ಲಮ್ ಆಗಿತ್ತು. ಅಷ್ಟು ಬಿಸಿಲು. ಇವಾಗಷ್ಟೇ ಕೂಲ್ ಆಗಿದೆ ಮಾತ್ರ. ಜಸ್ಟ್ ನಾವು ಗಬ್ಬುರ್ಗೆ ರೀಚ್ ಆದ್ವಿ. ನೀವು ನೋಡ್ತಿದ್ರಿ ಅವಿ ಟ್ರಕ್ ಅದಾವ ಮಾತ್ರ ಇಲ್ಲ. ಜಸ್ಟ್ ನಾವು ಇಂಡಿ ಪಂಪ್ ರೀಚ್ ಆದ್ವಿ. ಇನ್ನೇನು ಹುಬ್ಳಿ ರೀಚ್ ಆಗ್ತೇವೆ ಜಲ್ದಿ. ಮಳೆ ಬರೋಂಗಾಗಿದೆ, ನೋಡೋಣ ಏನಾಗ್ತೈತೆ ಅಂತೇಳಿ. ಸ್ಟಾಪ್ ಅಂತ ನಾನು ಹೇಳ್ಕೊಂತಿದ್ದೇನೆ. ಇವಾಗ ಹೊಸ ಸ್ಟಾಪಿಗೆ ಹೇಳ್ಕೊಂಡಾಯ್ತಾ, ಹೋಗೋಣ ಇವಾಗ. ಜಸ್ಟ್ ಹೊಸೂರಿಗೆ ಬಂದಾಯ್ತಾ. ಬಸ್ ಹತ್ಕೊಂಡೆ ನಮ್ದು ಬೇಂದ್ರೆ ಬಸ್. ಇವಾಗ ಹೊರಡೋಣ. ಬೇಂದ್ರೆ ಬಸ್ ಸಿಗ್ತಾ ಹತ್ಕೊಂಡೆ ಇವಾಗ ಮನೆ ರೀಚ್ ಆಗೋದು ಇನ್ನೊಂದು 20-30 ಮಿನಿಟ್ಸ್ ಆಗುತ್ತೆ. ನಾವು APMCನ ರೀಚ್ ಆದ್ವಿ. ಇನ್ನೊಂದು 5 ಮಿನಿಟ್ಸ್ ಒಳಗೆ ನಾವು ರೀಚ್ ಆಗ್ತೇವೆ. ನಾವು ಫೈನಲಿ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ. ಇವಾಗ ಮನೆಗೆ ಹೋಗೋಣ. ಇವಾಗ ಫೈನಲಿ ನಾವು ಮನೆಗೆ ಹೊರಟಿವೆ. ನೀವು ನೋಡ್ತಿದ್ದೀರಿ ಇವಾಗ ನವರ್ ಮಾರ್ಕೆಟ್ ಯಾವ ಥರ ಇದೆ ಅನ್ನೋದನ್ನು. ಜರ್ನಿ ಮಾತ್ರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಜಸ್ಟ್ ಮನೆ ರೀಚ್ ಅದೆ. ಎಂದಿನಂತೆ ಇವತ್ತಿನ ಲಾಗ್ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.